ಚಿರು, ಅವನು ಯಾವ ಕಾರಣಕ್ಕೆ ಡೈವರ್ಸ್ ನೋಟಿಸ್ ಕಳಿಸಿದ್ದಾನೆ? ಅವನಿಗೆ ನಮ್ಮ ಆಸ್ತಿ ಮೇಲೆ ಏನಾದರೂ ಕಣ್ಣಿತ್ತ? ಇಲ್ಲ ನಮ್ಮ ಅರ್ಚನ ಮೇಲೆ ಬ್ಯಾಡ್ ಇಂಟೆನ್ಷನ್ ಏನಾದರೂ ಇಟ್ಕೊಂಡಿದ್ದ? ಗೊತ್ತಿಲ್ಲ ಅಣ್ಣ, ಆದರೆ ಅವನಿಂದ ಇವಳು ನೋವು ಅನುಭವಿಸಿದ್ದಂತೂ ಸಾಕು. ಹಾಗಾದರೆ ಅರ್ಚನನ ಮುಂದಿನ ಜೀವನ ಏನು? ನೀನು ನಮಗೆ ಭಾರ ಅಲ್ಲ ಅಚ್ಚು, ಆದರೆ ಸದ್ಯದ ಪರಿಸ್ಥಿತಿಗೆ ನೀನಾಗಿದ್ದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡಲೇಬೇಕು. ನೀನವನ್ನ ಶಾಶ್ವತವಾಗಿ ಮರಿಲೇಬೇಕು. ನೆನ್ಪಿಟ್ಕೊ, ನಿನ್ನ ಹೊಸ ಜರ್ನಿಲಿ ಯಾವಾಗಲೂ ನಾನು ನಿನ್ನ ಜೊತೆಗೆ ಇರ್ತೀನಿ. ಬದುಕಿರೋವರೆಗೂ ನಿನಗೆ ನೋವಾಗಕ್ಕೆ ಬಿಡಲ್ಲ. ಯೋಚನೆ ಮಾಡಬೇಡ. ಇಷ್ಟೆಲ್ಲ ಸಮಸ್ಯೆಗಳಾದರೂ ನಿನ್ನ ಮನೇಲಿ ಯಾರ ಹತ್ರನೂ ಹೇಳ್ಕೊಳ್ಬೇಕು ಅಂತ ಅನಿಸ್ಲೇ ಇಲ್ವಾ ಅರ್ಚನಾ? ನಿನಗೋಸ್ಕರ ಇವರೆಲ್ಲ ಇದ್ರಲ್ಲ. ಗಂಡನ ಮನೇಲಿ ಏನೇ ಸಮಸ್ಯೆ ಆದರೂ ತವರ ಮನೇಲಿ ಅದನ್ನೆಲ್ಲ ಹೇಳ್ಕೋಬೇಕು. ಈ ರೀತಿ ಮನಸ್ಸಲ್ಲೇ ಇಟ್ಕೊಂಡು ಕೊರಗಿದ್ರೆ ಏನು ಪ್ರಯೋಜನ? ಏನೂ ಮಾಡೋದಕ್ಕಾಗಲ್ಲ ಅರ್ಚನಾ. ಇನ್ಮೇಲೆ ನಿನ್ನ ಲೈಫ್ನ ನೀನೇ ಲೀಡ್ ಮಾಡಬೇಕು. ಯಾರು ಏನು ಅಂದ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಚಿಂತೆ ಬೇಡ. ನಿನಗೋಸ್ಕರ ನಾವೆಲ್ಲ ಇದ್ದೀವಿ. ಇಂಥ ಸಿಚುವೇಷನಲ್ಲಿ ಎಮೋಷ್ನಲ್ಲಾಗಿ ರಿಯಾಕ್ಟ್ ಆಗೋ ಬದಲು ಪ್ರಾಕ್ಟಿಕಲಾಗಿ ಯೋಚನೆ ಮಾಡು. ಅಂಥ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಉಸಿರು ಕಟ್ಕೊಂಡಿರೋ ಬದಲು ಚಿರು ಹೇಳ್ದಾಗೆ ಅದರಿಂದ ಹೊರಗಡೆ ಬಂದು ಆರಾಮಾಗಿರೋ. ಈಗ ಚಿರು ಹೇಳ್ತಿರೋ ಡಿಸಿಷನ್ಗೆ ನಿನ್ಗೆ ಓಕೆನಾ? ಸರಿ, ನಿಮ್ಮೆಲ್ಲರ ಅಭಿಪ್ರಾಯನ ನಾನು ಗೌರವಿಸ್ತೀನಿ. ಈ ಸಂಬಂಧದಿಂದ ಹೊರಗೆ ಬಂದು ನಾನು ಇಂಡಿಪೆಂಡೆಂಟಾಗಿ ಬದುಕ್ತೀನಿ. ಚಿರು, ನನ್ನ ಈ ನೋವಿಂದ ಹೊರಗೆ ಕರ್ಕೊಬರೋ ಥರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೇಡ ಅಂತ ದೂರ ಹೋದವ್ರನ್ನ ಸಂಪೂರ್ಣವಾಗಿ ಬಿಟ್ಟು ಅವನ್ನ ಮರೆತು ಅವನಿಂದ ಸಪ್ರೇಟಾಗಿ ಹೊಸ ಜೀವನ ಶುರು ಮಾಡಬೇಕು. ಅದಕ್ಕೆ ಅಚ್ಚು ಕೈಲಿ ಕೇಕ್ ಕಟ್ ಮಾಡಿಸಿ ಇಂಥೊಂದು ಡಿಪಾರ್ಚರ್ನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜಾಜಿ ಅವರೇ, ಅಚ್ಚು ಬಾಯ್ಲಿ. ಇನ್ಮೇಲೆ ನಿನ್ನ ಜೀವನದಲ್ಲಿ ನೀನು ಸ್ವತಂತ್ರವಾಗಿ ಫ್ರೀಯಾಗಿರೋಕ್ಕೆ ರಾಹುಲ್ ಅವಶ್ಯಕತೆ ಇಲ್ಲ ಅನ್ನೋ ಉದ್ದೇಶದಿಂದ ಈ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡು. ಸಾರಿ ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಿ. ಕಾಫಿ ತಗೊಳ್ಳಿ. ಸರ್ವಮಂಗಳ. ಆಗಿನ ಸರ್ವಮಂಗಳ ಈಗ ಸೌಂದರ್ಯ ಆಗಿ ನಿನ್ನ ಮುಂದೆ ನಿಂತಿದ್ದೀನಿ ನೋಡು. ನೀನೇ ಕಾಫಿ ತರಕ್ಕೆ ಹೋದೆ? ಮನೇಲಿ ಇಷ್ಟೊಂದು ಜನ ಕೆಲಸ ಇರ್ತಾರಲ್ಲ, ಅವ್ರ ಹತ್ರ ಕಳಿಸ್ಬೇಕಾಗಿತ್ತು. ಇದಾರೆ ಸೌಂದರ್ಯ, ಆದರೆ ನಾನೇ ತಗೊಂಡು ಬಂದೆ. ನನಗೆ ನೀ ಕಾಫಿ ಬೇಕಾಗಿಲ್ಲ, ತಗೊಂಡು ಹೋಗು. ಸೌಂದರ್ಯ, ಆ್ಯಕ್ಚುಲಿ ಬೈ ಮಿಸ್ಟೇಕ್ ನಾನು ನಿಮ್ಮನ್ನು ಸರ್ವಮಂಗಳ ಅಂತ ಕರೆದ್ಬಿಟ್ಟೆ. ಬಟ್ ಆ ಹೆಸರು ಕೇಳಿದ ತಕ್ಷಣ ನೀವ್ಯಾಕೆ ಈ ಥರ ರಿಯಾಕ್ಟ್ ಮಾಡ್ತಿದ್ದೀರಾ? ನೀವು ಯಾರು?
ಈ ಮನೆಗೆ ಯಾಕೆ ಬಂದಿದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನು ಉದ್ದೇಶ ಇದೆ? ನೋಡು, ನಾನು ಈ ಮನೆಗೆ ದೊಡ್ಡ ಸೊಸೆ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ನನ್ನ ಮನಸ್ಸಲ್ಲೂ ಬೇರೆ ಯಾವ ಉದ್ದೇಶನೂ ಇಲ್ಲ. ಕ್ಲಿಯರ್? ನಿಜ ಹೇಳ್ತಿದ್ದೀರಾ ಅಥವಾ ಸುಳ್ಳಿನ ಮನೆ ಕಟ್ತಿದ್ದೀರಾ? ನಾನು ಯಾಕೆ ಸುಳ್ಳು ಹೇಳಿ? ನನ್ನ ಪರ್ಸ್ನಲ್ ಸ್ಪೇಸಿಗೆ ಬರಬೇಡ ಅಂತ ನಿಂಗೆ ಎಷ್ಟು ಸಲ ಹೇಳಿಲ್ಲ? ನೀನು ಇಲ್ಲಿಗೆ ಬಂದಿರೋದು ಚಿರು ಜೊತೆ ಸುಖವಾಗಿ ಸಂಸಾರ ಮಾಡೋದಕ್ಕೆ. ನಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ದು ಅದೇ ಉದ್ದೇಶದಿಂದಾನೆ. ಆದರೆ ನೀನಿಲ್ಲಿ ಮಾಡ್ತಿರೋದೇನು? ನಾನೇನು ಮಾಡ್ತಿದ್ದೇನೆ ಸೌಂದರ್ಯ? ನನ್ನ ಚಿರಾಗ್ ಹತ್ರ ಆಗೋಕ್ಕೆ ಪ್ರಯತ್ನ ಪಟ್ಟಷ್ಟು ಅವ್ರು ನನ್ನಿಂದ ದೂರ ಹೋಗ್ತಿದ್ದಾರೆ ಅಲ್ವಾ? ಹಾಗಿದ್ಮೇಲೆ ನೀನು ಯೋಚನೆ ಮಾಡಬೇಕಾಗಿರೋದು ಚಿರುನ ಹೇಗೆ ಹೋಲಿಸ್ಕೋಬೇಕು ಅನ್ನೋದ್ರ ಬಗ್ಗೆ. ಅದನ್ನು ಬಿಟ್ಟು ನನ್ನ ಪರ್ಸನಲ್ ಲೈಫ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ? ನನಗೆ ನನ್ನದೇ ಆದ ಪರ್ಸನಲ್ ಲಿಮಿಟೇಷನ್ಸ್ ಇದೆ. ಅದನ್ನು ಮೀರಿ ಯಾರೂ ನಡ್ಕೋಬಾರ್ದು. ನನಗೆ ಇಷ್ಟ ಆಗೋದಿಲ್ಲ. ಐ ಡೋಂಟ್ ಲೈಕ್ ಇಟ್. ನನ್ನ ವಿಷಯದಲ್ಲಿ ಹೀಗೆ ಮೂಗು ತೋರಿಸೋದ್ರ ಬದಲು ಚಿರು ಮನಸ್ಸನ್ನ ಹೇಗೆ ಗೆಲ್ಲಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ. ಅದಕ್ಕೆ ನಿನಗೇನಾದರೂ ಸಹಾಯ ಬೇಕಿದ್ರೆ ನನಗೆ ಕೇಳು, ನಾನು ಮಾಡ್ತೀನಿ. ಅದು ಬಿಟ್ಟು ನಾನು ಯಾರು, ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಳಕ್ ಬಂದರೆ ಚೆನ್ನಾಗಿರಲ್ಲ. ಏ ಚಿನ್ನು, ನಿಂತ್ಕೊ. ಏನದು? ತೋರ್ಸು. ಹೂವು, ಹಣ್ಣು. ಏಯ್, ಏನೋ ಗುಡ್ ನ್ಯೂಸ್ ಏನಾ? ಚಿಕ್ಕಪ್ಪ, ಏನಮ್ಮ ಗುಡ್ ನ್ಯೂಸಾ? ನಾನೇನೋ ರೆಡಿ ಚಿಕ್ಕ ಮಾವ, ಬಟ್ ಚಿರಾಗ್ ಏ ಹೋಗ್ಲಿ ಬಿಡಪ್ಪ. ಅಲ್ಲ, ಇದೆಲ್ಲ ಏನಕ್ಕೆ ತಂದಿದ್ಯಾ? ಅದಕ್ಕೆ ತಾಯಿ ಆಗ್ತಿರೋ ಖುಷಿಗೆ ಅವ್ರ ರೂಮಲ್ಲಿರೋ ತೊಟ್ಲು ಪೂಜೆ ಮಾಡೋಕ್ಕೆ ಅಂತ ತಂದಿರೋದು. ಸರಿ. ಚಿಕ್ಕಮ್ಮ, ನಾನು ಅದಕ್ಕೆ ರೂಮಲ್ಲೆಲ್ಲ ರೆಡಿ ಮಾಡ್ತಾ ಇರ್ತೀನಿ, ನೀವೆಲ್ಲರೂ ಕರ್ಕೊಂಬಂದ್ಬಿಡಿ. ಸರಿ. ನಾನು ನೀವಿಲ್ಲದೆ ಪೂಜೆ ನಡೀತಾ ಚಿಕ್ಕಪ್ಪ, ನೀವು ಬರಲೇಬೇಕು. ಸರಿ. ಏ ಹೋಗಿ ಕರ್ಕೊಂಬನ ಎಲ್ಲನೂ. ಚಿರಾಗ್ ನಾನು ಮನೇಲಿದ್ದೀರ ಅಂದಮೇಲೆ ಎಲ್ಲರೂ ಸ್ಪೆಷಲಾಗಿ ಕರೆಯೋಕ್ಕಾಗಲ್ಲ. ಎಲ್ಲರೂ ಬಂದರೂ ಒಳ್ಳೇದು. ಏನು ಚಿರು ಇದೆಲ್ಲ? ಹೇಳ್ತೀನಿ, ಅಣ್ಣ ಇಲ್ಲಿ. ನಾನೇ ಅಲ್ಲ ಕಣೋ, ಎಲ್ಲರೂ ಇಲ್ಲೇ ಇದ್ದೀವಿ. ವಿಷಯ ಏನು ಅಂತ ಹೇಳು. ಇಷ್ಟು ದಿನ ಅದಕ್ಕೆ ರೂಮಲ್ಲಿ ಈ ತೊಟ್ಲು ಖಾಲಿ ಇತ್ತು. ಆದರೆ ನಮ್ಮ ಯಾರಿಗೂ ಅದಕ್ಕೆ ಮಕ್ಕಳ ಬಗ್ಗೆ ಇಷ್ಟೆಲ್ಲ ಆಸೆ ಇದೆ ಅಂತ ಗೊತ್ತಿರಲಿಲ್ಲ. ದಿಶಾ ಅವರು ಅದಕ್ಕೇನು ತಾಯಿ ಆಗಬೇಕು ಅಂತ ಹೇಳಿದಾಗ ನನಗೂ ಸರಿ ಅನ್ನಿಸ್ತು. ಇಷ್ಟರಲ್ಲೇ ನಮ್ಮ ಮನೆಗೊಂದು ಪುಟ್ಟ ಕಂದಮ್ಮ ಬರ್ತಾಯಿದೆ. ಅದಕ್ಕೆ ಅದಕ್ಕೆ ತೊಟ್ಲು ಪೂಜೆ ಮಾಡಿ ಅವ್ರ ಖುಷಿನ ಡಬಲ್ ಮಾಡ್ಕೊಳ್ಳಿ ಅಂತ.